ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಆಧಾರ್ ಕಾರ್ಡಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಎಲ್ಲರಿಗೂ ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ತಪ್ಪದೇ ಎಲ್ಲರೂ ಇದನ್ನು ಪೂರ್ತಿಯಾಗಿ ನೋಡಿ. ತುಂಬಾ ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ ಅಂತ ಹೇಳ್ಬೋದು. ಆಧಾರ್ ಕಾರ್ಡ್ ವತಿಯಿಂದ ಭಾಳಷ್ಟು ಜನರಿಗೆ ಈ ಒಂದು ಸಮಸ್ಯೆ ಆಗ್ತಾಯಿದೆ. ಸೊ ಅದರಿಂದ ಒಂದು ಅಪ್ಡೇಟ್ ತಿಳಿಸೋಣ ಇನ್ಫಾರ್ಮೇಷನ್ ಜನರಿಗೆ ಅಂತ ಒಂದು ವಿಡಿಯೋ ಮುಖಾಂತರ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, 7 ವರ್ಷದ ತುಂಬಿದ ಮಕ್ಕಳಿಗೆ ಒಂದು ಆಧಾರ್ ಕಾರ್ಡು ಅಪ್ಡೇಟನ್ನು ಮಾಡಿಸಲೇಬೇಕು. ಅಂದರೆ ಬಯೋಮೆಟ್ರಿಕ್ಕು ಮತ್ತು ಐರಿಸು ಮತ್ತು ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗುತ್ತೆ. ಸೊ ಯಾರೆಲ್ಲ ಒಂದು ಚಿಕ್ಕ ವಯಸ್ಸಿನಲ್ಲಿ ಮಾಡಿಸಿರ್ತಾರೆ, 2 ವರ್ಷ ಅಥವಾ 3 ವರ್ಷ ಮಕ್ಕಳಿದ್ದಾಗ ಮಾಡಿಸಿರ್ತಾರೆ, ಸೊ ಅದಾನಂತರ ಬಿಟ್ಟಿರ್ತಾರೆ. ಸೊ ಅಂಥವರು ಇದನ್ನು ಅಪ್ಡೇಟ್ ಮಾಡಲೇಬೇಕು, ಬಯೋಮೆಟ್ರಿಕ್ ಅಪ್ಡೇಟನ್ನು ಮಾಡಲೇಬೇಕು. ಮಾಡಿಲ್ಲ ಅಂದರೆ ಅವರ ಒಂದು ಆಧಾರ್ ಕಾರ್ಡನ್ನು ಸಸ್ಪೆಂಡ್ ಮಾಡಲಾಗ್ತಾಯಿದೆ. ಚಿಕ್ಕ ಮಕ್ಕಳದು 2 ವರ್ಷ 3 ವರ್ಷ 4 ವರ್ಷ ಇದ್ದಾಗ ಮಾಡಿರಿಸ್ತಾರೆ. ಸೊ ಅದ ನಂತರ ಒಂದು 5 ರಿಂದ 10 ವರ್ಷ ಹಾಗೆ ಬಿಟ್ಟಿರ್ತಾರೆ. ಸೊ 7 ವರ್ಷದ ಮೇಲ್ಪಟ್ಟ ಏನು ಮಕ್ಕಳಿದಾರಲ್ಲ, ಸೊ ಅಂಥವರ ಒಂದು ಆಧಾರ್ ಕಾರ್ಡು ಕಡ್ಡಾಯವಾಗಿ ಮತ್ತೊಂದು ಸಲ ಅಪ್ಡೇಟನ್ನು ಮಾಡಲೇಬೇಕು. ಅದರಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಅಂತೂ ಮಾಡಲೇಬೇಕು. ಬಯೋಮೆಟ್ರಿಕ್ಕು ಮತ್ತು ಐರಿಸು ಕಣ್ಣು ಸ್ಕ್ಯಾನ್ಗಳನ್ನು ಮಾಡಲೇಬೇಕು ಮತ್ತು ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಅಂದಾಗ ಮಾತ್ರ ಅದು ಚಾಲ್ತಿಯಾಗಿ ಕಂಟಿನ್ಯೂ ಆಗಿ ಮುಂದುವರಿಯುತ್ತೆ. ನೀವೇನಾದರೂ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಲ್ಲ ಅಂದರೆ, ಐರಿಸ್ ಸ್ಕ್ಯಾನ್ ಕೊಟ್ಟಿಲ್ಲ ಅಂದರೆ, ಸೊ ಇಮಿಡಿಯೇಟ್ಲಿ ಅದನ್ನು ಕಾರ್ಡನ್ನು ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳಿದು ನಮ್ಮ ಹತ್ರ ಬಂದಿದ್ದಾರೆ, ಕಾರ್ಡು ಈ ರೀತಿಯಾಗಿ ಸಸ್ಪೆಂಡ್ ಆಗಿದೆ, ರದ್ದಾಗಿದೆ ಅಂತ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಒಂದು ಮಕ್ಕಳು ಮನೆಯಲ್ಲಿ ಆಧಾರ್ ಕಾರ್ಡ್ ಮಾಡಿಸಿದ್ರೆ, ಭಾಳಷ್ಟು ವರ್ಷಗಳ ಹಿಂದೆ ಮಾಡಿಸಿದರೆ, ಅದನ್ನು ಹಾಗೆ ಇಟ್ಟಿದ್ರೆ, ನೀವು ಕೂಡ ಇಮಿಡಿಯೇಟ್ಲಿ ಆಗಿ ಬಯೋಮೆಟ್ರಿಕ್ ಸೆಂಟ್ರಿಗೆ ಹೋಗಿ ನೀವು ಆ ಬಯೋಮೆಟ್ರಿಕನ್ನು ಅಪ್ಡೇಟನ್ನು ಮಾಡಬೇಕು. ಮತ್ತು ಐರಿಸ್ ಸ್ಕ್ಯಾನನ್ನು ಕೂಡ ಕಣ್ಣು ಸ್ಕ್ಯಾನ್ ಮಾಡಲೇಬೇಕು. ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದರೆ ಮೊಬೈಲ್ ನಂಬರ್ ಲಿಂಕನ್ನು ಕೂಡ ಮಾಡಿಸಿ. ಅಂದಾಗ ಮಾತ್ರ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಮುಂದಿನ 5 ವರ್ಷಕ್ಕೆ ಮತ್ತು ರಿನ್ಯೂವಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ UID ಅವರು ಯಾರೆಲ್ಲ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಲ್ಲ ಅಂಥವ್ರ ಒಂದು ಮಕ್ಕಳ ಒಂದು ಆಧಾರ್ ಕಾರ್ಡನ್ನು ಸಸ್ಪೆಂಡನ್ನು ಮಾಡಲಾಗ್ತಾಯಿದೆ. ಸೊ ಸಸ್ಪೆಂಡ್ ಆದಮೇಲೆ ಮತ್ತೆ ಪುನಃ ಅದನ್ನು ಚಾಲ್ತಿ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ಸಸ್ಪೆಂಡ್ ಆಗುವವರೆಗೂ ವೆಯ್ಟ್ ಮಾಡಬೇಡಿ. ಪ್ರತಿ 5 ವರ್ಷಕ್ಕೊಮ್ಮೆ ನಿಮ್ಮ ಒಂದು ಮಕ್ಕಳ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟನ್ನು ಮಾಡಲೇಬೇಕು. ಬಯೋಮೆಟ್ರಿಕ್ ಅಪ್ಡೇಟು ಮತ್ತು ಫೋಟೋ ಅಪ್ಡೇಟ್ ಮಾಡಬೇಕು. ಫೋಟೋ ಚಿಕ್ಕ ವಯಸ್ಸಿನಲ್ಲಿ ಫೋಟೋ ಇರುತ್ತೆ. ಸೊ ಈಗಿನ ಒಂದು ಫೋಟೋ, ಈಗಿನ ಒಂದು ಬೆಳಚುಗಳು ಮತ್ತು ಈಗಿನ ಒಂದು ಕಣ್ಣುಗಳ ಸ್ಕ್ಯಾನನ್ನು ಮಾಡಿದರೆ ಮಾತ್ರ ಒಂದು ಆಧಾರ್ ಕಾರ್ಡು ರಿನ್ಯೂವಲ್ ಆಗಿ ಮತ್ತು 5 ವರ್ಷಕ್ಕೆ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ತಪ್ಪದೆ ನಿಮ್ಮ ಒಂದು ಮಕ್ಕಳನ್ನು ಒಂದು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ಕು, ಐರಿಸ್ ಸ್ಕ್ಯಾನು ಮತ್ತು ಫೋಟೋ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಈ ಒಂದು ಸಸ್ಪೆಂಡ್ ಆಗೋದನ್ನು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಈ ಒಂದು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ಗೆ ಅಪ್ಡೇಟ್ ಮಾಡೋದಕ್ಕೆ ₹100 ಚಾರ್ಜ್ ಇರುತ್ತೆ. ಬಯೋಮೆಟ್ರಿಕ್, ಐರಿಸು ಮತ್ತು ಫೋಟೋ ಅಪ್ಡೇಟ್ ಮಾಡೋದಕ್ಕೆ ₹100 ಇರುತ್ತೆ. ₹100ಕ್ಕಿಂತ ಹೆಚ್ಚಿನ ಒಂದು ಶುಲ್ಕವನ್ನು ಕೊಡಬೇಡಿ. ಯಾಕಂದರೆ ಸರ್ಕಾರ ಕಡೆಯಿಂದ ನಿಗದಿ ಮಾಡಿರೋವಂಥದ್ದು. ಕೆಲವೊಂದು ಕಡೆ ಭಾಳಷ್ಟು ಜನ ಅಮೌಂಟು ಜಾಸ್ತಿ ತೊಗೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಪ್ರಶ್ನೆ ಮಾಡಬೇಕು. ಎಲ್ಲಿವರೆಗೂ ನೀವು ಪ್ರಶ್ನೆ ಮಾಡೋದಿಲ್ಲ, ಸೊ ಅಲ್ಲಿವರೆಗೂ ಈ ದೇಶದಲ್ಲಿ ಲಂಚ ನಿಂದಿರೋದಿಲ್ಲ. ಹಾಗಾಗಿ ಪ್ರಶ್ನೆ ಮಾಡಿ ಕಾನೂನು ಪ್ರಕಾರ ಸೇವೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಒಂದು ಆಧಾರ್ ಕಾರ್ಡ್ನಿಂದ ಬಂದಿರುವಂಥ 7 ವರ್ಷದ ತುಂಬಿದ ಮಕ್ಕಳ ಮೇಲ್ಪಟ್ಟು ಅಥವಾ ಕೆಳಗಿರುವಂಥ ಮಕ್ಕಳು ಸೊ ಬಯೋಮೆಟ್ರಿಕ್ ಅಪ್ಡೇಟನ್ನು ಮಾಡಬೇಕು ಮತ್ತು ಅವರ ಒಂದು ಫೋಟೋ ಅಪ್ಡೇಟ್ ಮಾಡಬೇಕು ಅಂತ ಆದೇಶ ಆಗಿದೆ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ, ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.